ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. And when you give the water to drip irrigation, continuous flow of the water drops are fallen down inside the pore spaces. Entire space is filled up by water. And when entire space is filled by water, air molecules are coming, bubbles. That means air is totally withdrawn. The roots cannot get the oxygen. Microorganisms cannot get oxygen. Root die. Microorganisms die. And farmer also ಡೈ. die. ನೀವು ಹನಿ ನೀರಾವರಿಯಲ್ಲಿ ನೀರು ಕೊಡ್ತಾ ಹೋದಾಗ ಈ ತುಂತುರು ಬೇರುಗಳು ಮಧ್ಯ ವಾಪಸ ಇನ್ನೊಂದ್ಸಲ ಹೇಳ್ಬೇಕಾ? वापसा हो गया ना? ವಾಪಸ ಇನ್ನೇನ್ ಬೇಕು ನಿಮ್ಗೆ? ವಾಪಸ ಹೇಳ್ಬೇಕಾ ಇನ್ನೊಂದ್ಸಲ ಅಂತ ಕೇಳಿದ್ದು. Namaskaram Guruji. Say in Tamil Nadu, in paddy field, the paddy plants will be totally covered with water only, almost for all the period. No, it is not a paddy subject. When paddy will become, No, then ask question. Yeah, that's why. No, in that question in paddy, Okay. not now. No, then it's not Vapsa. Not now, in the paddy. சார் நீங்களுக்கு அது பேடி ஃபீல்டு எக்ஸ்பிளைன் பண்ணுவாரு சார். அந்த டைம்ல நீங்க ಕ್ವಶನ್ கேட்கலாம் சார், ஒன்றும் பிரச்சನೆ ಇಲ್ಲ. ಇದು ತುಂತುರು ನೀವು ಒಂದು ಹನಿ ನೀರಾವರಿಯಲ್ಲಿ ನೀರನ್ನ ಕೊಡ್ತಾ ಹೋದಾಗ ತುಂತುರಾಗಿ ಬೀಳುವಂತ ನೀರು ಇಲ್ಲಿ ಇರುವಂತ ಗಾಳಿ ಬಿದ್ದು 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 ಇಲ್ಲಿರುವಂತ ಗಾಳಿಯನ್ನ ಹೊರ ಹಾಕುತ್ತೆ. ಆಗ ಇಲ್ಲಿರುವಂತ ಸೂಕ್ಷ್ಮಾಣುಜೀವಿಗಳು ಮತ್ತು ಬೇರುಗಳು ಎರಡೂ ಉಸಿರಾಡೋದಕ್ಕೆ ಗಾಳಿ ಇಲ್ದಂಗೆ ಆಗುತ್ತೆ. ಯಾವಾಗ ಗಾಳಿ ಇರೋದಿಲ್ಲ ಆವಾಗ ಅಲ್ಲಿಯ ಸೂಕ್ಷ್ಮಾಣುಜೀವಿಗಳು ಸಾಯ್ತದೆ, ಅಲ್ಲಿಯ ಬೇರುಗಳು ಸಾಯ್ತದೆ, ಈ ಬೇರಿನ ನಂಬಿರುವಂತ ಗಿಡ ಸಾಯ್ತದೆ, ಗಿಡ ನಂಬಿರುವಂತ ನಾನು ರೈತ ಏನಾಗಬೇಕು? ಹಾಗಾಗಿ ತುಂತುರು ಹನಿ ಪದ್ಧತಿ ಏನಿದೆ ಅದು ಪೂರ್ತಿಯಾಗಿ ಸಂಪೂರ್ಣವಾಗಿ ನೈಸರ್ಗಿಕ ಅಥವಾ ಪಾಳೇಕರ್ ಕೃಷಿ ಪದ್ಧತಿಗೆ ಪೂರಕವಾಗಿರುವಂಥದ್ದು ಅಲ್ಲ. If you are working in the water continuously, your legs continuously, what will happen? ನೀವು ನಿರಂತರವಾಗಿ ನೀರಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಏನಾಗ್ಬೋದು ನಿಮ್ಗೆ? Yeah, what will happen? ಏನಾಗುತ್ತೆ? And these roots are very minute. They are contained in the water. They are spoiled. ನಿಮ್ ಕಾಲಿನ ಮೇಲ್ಪದರ ಇರುವಂತ ಚರ್ಮವೇ ಕೊಳ್ತೋಗುತ್ತೆ. ಸಣ್ಣ ಸಣ್ಣ ತುಂತುರು ಬೇರುಗಳು ಯಾವಾಗ್ಲೂ ನೀರಲ್ಲಿದ್ರೆ ಅವೇನಾಗ್ಬೋದು? ಏನಾಗುತ್ತೆ? That's why when you give the deep irrigation water, crops will not maintain. Roots are totally dried, not uptake of the nutrient. Plant become weak and viral infection is there. There will be 100% viral infection, viral disease. Viral. ನೀವು ನಿರಂತರವಾಗಿ ಹನಿ ನೀರಾವರಿಯಲ್ಲಿ ನೀರನ್ನ ಕೊಡ್ತಾ ಹೋದಾಗ ನೀರು ಮಣ್ಣಿನ ಕಳೆಗಳ ಮಧ್ಯೆ ನಿಂತ್ಕೊಳ್ತದೆ,
ಬೇರುಗಳಿಗೆ ಉಸಿರಾಡಕ್ಕೆ ಗಾಳಿ ಇಡೋದಿಲ್ಲ, ಅಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳಿಗೆ ಉಸಿರಾಡಕ್ಕೆ ಜಾಗ ಇರೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಬೇರ್ನ ಕೊಳೆಯುತ್ತೆ. ಈ ಥರ ಪರಿಸ್ಥಿತಿಯಲ್ಲಿ ಗಿಡಗಳಿಗೆ ವೈರಲ್ ರೋಗಗಳು, ವೈರಲ್ ಆಧಾರಿತ ರೋಗಗಳು ಜಾಸ್ತಿ ಬರೋದಕ್ಕೆ ಅವಕಾಶ ಇರ್ತದೆ. You know bunchy top banana? Bunchy top banana. Bunchy top disease. ಬಾಳೆಯಲ್ಲಿ ಬರುವಂತ ಬಂಚಿ ಟಾಪ್ ಅಂತ ಒಂದು ಕಾಯಿಲೆ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಬಾಳೆಯಲ್ಲಿ ಬರುವಂತದ್ದು It is a viral infection. ಅದು ಕೂಡ ವೈರಾಣುಗಳಿಂದ ಬರುವಂತ ತೊಂದರೆ. Mosaic viral infection. ಮೋಸಿಯಾ ಅನ್ನೋ ಒಂದು ವೈರಾಣುವಿಂದ ಬರುವಂತ ಕಾಯಿಲೆ ಅದು. All this created by deep irrigation. ಇದೆಲ್ಲವೂ ನಿಮಗೆ ಸೃಷ್ಟಿ ಆಗ್ತಿರೋದು ಯಾವ್ದ್ರಿಂದ? ಡ್ರಿಪ್ ಇರಿಗೇಷನ್ ಇಂದ. Black cotton soil is not having the capacity to lose the water. ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಥವಾ ನಮ್ಮ ಕಪ್ಪು ಮಣ್ಣು ಅಂತ ಹೇಳ್ತೀವಿ, ಆ ಮಣ್ಣಿಗೆ ನೀರನ್ನ ಆಚೆ ಹಾಕೋ ಶಕ್ತಿನೇ ಇರೋದಿಲ್ಲ. That soil holds the water. ಹಂಗಾಗಿ ಅದು ನೀರನ್ನ ಹಿಡಿದಿಟ್ಕೊಳ್ಳುತ್ತೆ. And that's why if you are using drip irrigation, you are giving again additional water. ನಮ್ಮ ಕಪ್ಪು ಮಣ್ಣಿಗೆ ನೀರನ್ನ ಹೊರಬಿಡುವಂತ ಗುಣವೇ ಇರೋದಿಲ್ಲ. ಅಂತ ಮಣ್ಣಿಗೆ ನೀವು ಮತ್ತೆ ಹೋಗಿ ತುಂತುರು ನೀರನ್ನ ಮಾಡೋದಾದ್ರೆ ಮತ್ತೊಂದು ಉದಾಹರಣೆ ಕೊಡ್ತೀನಿ ನಾನು. Now you are feeling the thirst. You take the glass and you drink water. ನಿಮ್ಗೆ ಬಾಯಾರಿಕೆ ಆಗುತ್ತೆ. ನಾನಿವಾಗ ಲೋಟ ತಗೊಂಡು ನೀರು ಕುಡಿತಾ ಇದ್ದೀವಿ. How much quantity of water you desire, you drink the water. ನಿಮಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಮಾತ್ರ ನೀವು ಕುಡಿತೀರಿ. That decision taken by me. ಆ ನಿರ್ಣಯವನ್ನ ನಾನ್ ಮಾಡ್ತೀನಿ. I will take that much quantity which is required. ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಕುಡಿತೀನಿ. But anybody will come with bucket and pour in my mouth entire bucket water. What will happen? ಒಂದು ಪರಿಸ್ಥಿತಿಯಲ್ಲಿ ನಾನು ಕೂರಿಸ್ಬಿಟ್ಟು ನನ್ನ ಬಾಯೊಳಗೆ ಬಕೆಟ್ ಇಂದ ನೀರನ್ನ ಸುರಿದು ಬಿಟ್ರೆ ಏನಾಗುತ್ತೆ? And that is happened in the deep irrigation. ಅದೇ ಪರಿಸ್ಥಿತಿ ಹನಿ ನೀರಾವರಿ ಪದ್ಧತಿಯಲ್ಲಿ ಆಗ್ತಿರುವಂಥದ್ದು. Statistical data says on international level a lot of research has been done on deep irrigation, sprinkler irrigation, surface water irrigation, furrow irrigation. And it is proved that deep irrigation wants more water than furrow irrigation and sprinkler irrigation. Sprinkler mane fawara. ತುಂತುರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ರ ಬಗ್ಗೆ ಒಂದು ಸ್ಟಡಿ ಅಥವಾ ಒಂದು ಚರ್ಚೆ ಅಥವಾ ಇದ್ರ ಬಗ್ಗೆ ಒಂದು ವಿಮರ್ಶೆ ಆಗಿದೆ. ನಮ್ಗೆಲ್ಲರಿಗೂ ಒಂದು ಭ್ರಮೆ ಇದೆ, ಹನಿ ನೀರಾವರಿಗೆ ಬೇಕಾಗಿರುವಂಥ ನೀರು ತುಂಬಾ ಕಮ್ಮಿ ಅಂತ. ಆದರೆ ಅಂತಾರಾಷ್ಟ್ರೀಯ ಮಟ್ಟದ ವಿಮರ್ಶೆ ಏನು ಹೇಳ್ತದೆ ಅಂದ್ರೆ ಹನಿ ನೀರಾವರಿಗೆ ತುಂತುರು ನೀರು ಮತ್ತೆ ಹರಿಯೋ ನೀರಿಗಿಂತ ಜಾಸ್ತಿ ನೀರನ್ನ ಹನಿ ನೀರಾವರಿಯಲ್ಲಿ ಬಳಸ್ಕೊಳ್ಳಾಗತ್ತೆ ಅಂತ. Again, you feel thirst. Are you drinking hot water or cold water? ಯೋಚನೆ ಮಾಡಿ, ನಿಮಗೆ ಬಾಯಾರಿಕೆ ಆದಾಗ ಬಿಸಿನೀರು ಬೇಕಾ ತಣ್ಣೀರು ಬೇಕಾ? Cold water. In May, dipper and the rubber tubes are existed on the surface of soil. 45 degrees centigrade temperature. That tube become hot. Underwater become hot. And hot water is poured in the mouth of the roots. It is not natural. ಯೋಚನೆ ಮಾಡಿ, It damages the root. ಯೋಚನೆ ಮಾಡಿ, ನಾವು ಡ್ರಿಪ್ ಇರಿಗೇಷನ್ನ ಬಳ್ಳಿಗಳನ್ನ ಭೂಮಿ ಮೇಲೆ ಎಳೆದಿದ್ದೀವಿ. 40ರಿಂದ 45 ಡಿಗ್ರಿ ತಾಪಮಾನ ಇದೆ. ಆ ಬಿಸಿ ನಮ್ಮ ಡ್ರಿಪ್ ಇರಿಗೇಷನ್ ಪೈಪ್ ಒಳಗಡೆ ಇರುವಂಥ ಅಥವಾ ಟ್ಯೂಬ್ ಒಳಗಡೆ ಇರುವಂಥ ನೀರನ್ನು ಬಿಸಿ ಮಾಡ್ತದೆ. ಅದು ಬಿಸಿಯಾಗಿರುವಂಥ ನೀರನ್ನು ನೀವು ಅತಿ ಸೂಕ್ಷ್ಮವಾಗಿರುವಂಥ ಬೇರುಗಳ ಬಾಯಿಗೆ ಸುರಿದ್ರೆ ಏನಾಗಬೇಕು? ಏನಾಗುತ್ತೆ ಪರಿಸ್ಥಿತಿ ಯೋಚನೆ ಮಾಡಿ. That means
cost of production of drip is very high. Subsidy is not getting in time. If you are giving the application, your nephew will get the subsidy. That means it is not a good service. ये जो सब्सिडी देती है गवर्नमेंट कंपनी को, समय पर नहीं मिलती किसानों को। आपने अगर सब्सिडी का एप्लीकेशन दिया तो आपके बेटे के बेटे को मिलेगी। ಇವತ್ತು ಸರ್ಕಾರಗಳು ಸಬ್ಸಿಡಿಗೆ ವರ್ಕ್ ಆರ್ಡರ್ಗಳು ಕೊಡ್ತಾ ಇದೆ, ಕಾಲಕ್ಕೆ ಸರಿಯಾಗಿ ನಿಮಗೆ ಹಾಕಿರುವಂತ ಬಂಡವಾಳದ ಸಬ್ಸಿಡಿಗಳನ್ನ ವಾಪಸ್ ಕೊಡ್ತಾ ಇಲ್ಲ. ನೀವು ಅರ್ಜಿ ಹಾಕಿ ಕೂತ್ಕೊಂಡ್ರೆ ನಿಮ್ಮ ಮೊಮ್ಮಕ್ಕಳಿಗೆ ಆದ್ರೆ ಇಲ್ಲಾಂದ್ರೆ ನಿಮ್ಮ ಮಕ್ಕಳಿಗೆ ಆದ್ರೆ ಇಲ್ಲಾಂದ್ರೆ ನಿಮ್ಮ ಮೊಮ್ಮಕ್ಕಳಿಗೆ ಗ್ಯಾರಂಟಿ ಸಿಗುತ್ತೆ ಸಬ್ಸಿಡಿ ದುಡ್ಡು. ಇಟ್ ಈಸ್ ನಾಟ್ ಎ ಸಬ್ಸಿಡಿ, ಇಟ್ ಈಸ್ ಸಬ್ಸಿಡಿ. ಇದು ಸಬ್ಸಿಡಿ ಅಲ್ಲ, ಹಿಂದಿಯಲ್ಲಿ ಸಾಬ್ಸಿಡಿ ಅಂದ್ರೆ ತೊಳೆಯೋದು ಅಂತ, ನಿಮ್ಮನ್ನು ತೊಳೆಯೋದು ಅಂತ ಅರ್ಥ ಅಲ್ಲಿ. ಡೋಂಟ್ ಡಿಪೆಂಡ್ upon any subsidy. ಯಾವ ಸಬ್ಸಿಡಿಗಳಿಂದ ಹೋಗಬೇಡಿ. Farmer are not beggar. ನಾವು ಭಿಕ್ಷುಕರಲ್ಲ. Are not beggar. हम भिख मंगे नहीं है. ನಾವು ಭಿಕ್ಷುಕರಲ್ಲ, ನಾವು ಭಿಕ್ಷೆ ಕೊಡೋರು, ನಾವು ಭಿಕ್ಷುಕರಲ್ಲ. Not necessary in Subhash Palekar question. ಈ ತುಂತುರು ನೆರೆಯ ಸಬ್ಸಿಡಿ, ಹನಿ ನೀರಾವರಿಯ ಪದ್ಧತಿಯ ಸಬ್ಸಿಡಿ ಸುಭಾಷ್ ಪಾಳೇಕರ್ ಪದ್ಧತಿಗೆ ಅವಶ್ಯಕತೆ ಇಲ್ಲ. ನೀವು ಹೇಳುವಷ್ಟು Please keep quiet. ये होने दीजिए ना। ड्रिप इरिगेशन में पूछ रहे हैं, नहीं आप जो बोल रहे हैं उतना टेम्परेचर का पानी आता है क्या, पूछ रहे हैं? ड्रिप इरिगेशन में गर्म पानी उतना ज्यादा आता है क्या? आता है, गर्म होता है ना ट्यूब, बहुत गर्म होता है, अंदर का पानी भी खोलता है। रुट को नहीं चाहिए, रुट को ठंडा पानी चाहिए। ಅಣ್ಣ ನಿಮ್ಮ ಪ್ರಶ್ನೆಗೆ ಹೌದು, ಬಿಸಿ ನೀರು ಬರುತ್ತೆ, ಭೂಮಿನೂ ಕಾದಿರುತ್ತೆ, ಪೈಪ್ ಒಳಗಿರೋ ನೀರು ಕಾಯ್ದಿರುತ್ತೆ, ನೇರವಾಗಿ ಬಿಸಿ ಇರೋದಕ್ಕೆ ಮತ್ತೆ ಬಿಸಿ ಆದ್ಮೇಲೆ ಬೇರು ಸತ್ತೋಗುತ್ತೆ. I will give an example. In the night, there is a drum upon the terrace, water tank. In night or early morning, you get cold water. It is correct? But 45 degrees centigrade Tapaman, temperature, 12 noon, you will take the water, it is hot. ಉದಾಹರಣೆಗೆ ನಿಮ್ಮ ಮನೆ ಮೇಲೆ ಇಟ್ಟಿರುವಂತ ತೊಟ್ಟಿನೇ ರಾತ್ರಿ ಹೊತ್ತು ಮತ್ತೆ ಬೆಳಗಿನ ಜಾವ ತಣ್ಣೀರು ಬರುತ್ತೆ, ಹೌದು. ಮಧ್ಯಾಹ್ನ ಮಧ್ಯಾಹ್ನ ಹೋಗಿ ನಿಮ್ಮ ನೆಲಿ ತಿರುಗಿಸಿದಾಗ ನಿಮ್ಗೆ ತಣ್ಣೀರೇ ಬರುತ್ತಾ? ಬಿಸಿನೀರು ಬರುತ್ತೆ ಅಲ್ವಾ? ಬರುತ್ತಾ ಬಿಸಿನೀರು ನೆಲ್ಲಿಗಳಲ್ಲಿ? ಅದು ಮುಂದೆ ಹೇಳ್ತಾರಣ್ಣ. ತಾಳ್ಮೆ ಇರ್ಲಿ, ಸ್ವಲ್ಪ ತಾಳ್ಮೆ. ನೀವು ವಯಸ್ಸಾದವ್ರು ತಾಳ್ಮೆ ಕಳ್ಕೊಂಡ್ಬಿಟ್ರೆ ನಾವೇ ಮನೆಗೆ ಹುಡುಗರು. ಹೇಳಿ ದಯಮಾಡಿ ಹೇಳಕ್ ಬಿಡಿ, ಅವಕಾಶ ಕೊಡಿ. क्या पूछ रहे? कौन सा इरिगेशन बेस्ट पूछ रहे हैं, कौन सा इरिगेशन सिस्टम बेस्ट पूछ रहे हैं? I think that evening he will go to his village and he will definitely irrigate. ಅಣ್ಣ ಇವತ್ತು ರಾತ್ರಿ ಯಾವಾಗ ತೋಟದಲ್ಲಿ ಮಾಡ್ತೀಯ ಅಣ್ಣ ನೀನು? ಅಷ್ಟು ಆತ್ರದಲ್ಲಿ ಇದೆಯಾ? Too much hurry. Okay. ಅಷ್ಟೊಂದು ಆತ್ರ ಬೇಡ.